ಇನ್ನು ಮುಂದೆ ಬರುವಂತ ಗೃಹಲಕ್ಷ್ಮಿ ಯೋಜನೆಯ 6 ಮತ್ತೆ 7 ಅಥವಾ ಮುಂದೆ ಬರುವಂತಹ ಎಲ್ಲಾ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕು ಅಂದ್ರೆ ಸರ್ಕಾರವು ಹೊರಡಿಸಿದಂತಹ ಈ 3 ಕಂಡೀಷನ್ಗಳನ್ನು ನೀವು ಫಾಲೋ ಮಾಡಿದರೆ ಮಾತ್ರ ನಿಮಗೆ ಮುಂದಿನ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತಾ ಹೋಗುತ್ತೆ. ಅಥವಾ ಇದುವರೆಗೂ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿ ಬಿಟ್ಟು ಫಲಾನುಭವಿಗಳಾಗಿದ್ದೀರೋ ಅಂತವರಿಗೆ ಈ ಮುಂದಿನ ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದನ್ನು ನಿಲ್ಲಿಸುವುದು ಅಥವಾ ನಿಲ್ಲಿಸಲಾಗದಂತೆ ನೋಡಿಕೊಳ್ಳುವುದು ನಿಮ್ಮ ವಿಚಾರದಲ್ಲಿದೆ. ಹಾಗಿದ್ರೆ ಏನು ಅದು ಸರ್ಕಾರದಿಂದ ಹೊರಡಿಸಿದಂತ 3 ಕಂಡೀಷನ್ಗಳು? ಈ 3 ಕಂಡೀಷನ್ಗಳ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ರಿವ್ಯೂ ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಚಾನೆಲ್ಗೆ ಹೊಸಬರು ಇದ್ದಿರೋ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಿಟ್ಟು ನೋಟಿಫಿಕೇಶನ್ ಬಟನ್ ಅನ್ನು ಆನ್ ಮಾಡಿ. ಹಾಗೆ ಜೊತೆಗೆ ವಿಡಿಯೋಗೆ ಲೈಕ್ ಮಾಡುವುದರಿಂದ ನಮ್ಮ ಚಾನೆಲ್ಗೂ ಕೂಡ ಸಪೋರ್ಟ್ ಸಿಗುತ್ತೆ, ಹಾಗೆ ನನಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ. ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೆಯದಾಗಿ ವೀಕ್ಷಕರೇ, ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಗೆ ಫಲಾನುಭವಿಗಳು ಯಾರಾಗಿದ್ದರೂ ಸರಿ ಅವರೆಲ್ಲ ಮೊದಲನೆಯದಾಗಿ ಈ KYC ಕಂಪಲ್ಸರಿ ಮಾಡಿಸಲೇಬೇಕು. ನಾನು ಇಲ್ಲಿ ನಿಮಗೆ ಒಂದು ಸ್ಕ್ರೀನ್ಶಾಟ್ ಅನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ತರ ನೀವು ನಿಮ್ಮ ಹತ್ತಿರದ ಗ್ರಾಮ 1 ಅಥವಾ ಕರ್ನಾಟಕ 1 ಈ ಒಂದು ಕೇಂದ್ರಕ್ಕೆ ಹೋಗ್ಬಿಟ್ಟು ಈ KYC ಕಂಪಲ್ಸರಿ ಮಾಡಿಸಲೇಬೇಕು. ಇನ್ನ ಎರಡನೆಯದಾಗಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದರೂ ಇದುವರೆಗೂ ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆಯೋ ಅದು ಹಾಗೆ ಬರ್ತಾನೆ ಇರಬೇಕು ಅಂತ ಅಂದ್ರೆ ಕಂಪಲ್ಸರಿಯಾಗಿ ನೀವು NPCI ಮ್ಯಾಪಿಂಗ್ ಕೂಡ ಕಂಪಲ್ಸರಿಯಾಗಿ ಮಾಡಲೇಬೇಕು. ಇಲ್ಲ ಅಂತಂದ್ರೆ 6 ಮತ್ತೆ ಮುಂದಿನ ಕಂತನ ಹಣ ಬರೋದಿಲ್ಲ. ಇನ್ನು ಮೂರನೆಯದಾಗಿ ಯಾರೆಲ್ಲ ಬಡತನ ರೇಖೆಗಳಿಗಿಂತ ಕೆಳಗೆ ಇದ್ದೀರಾ ಅವರನ್ನ ಹೊರತುಪಡಿಸಿ ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಯಾರು ಸಲ್ಲಿಸಿದ್ದೀರಾ ಅವರ ಒಂದು ಅರ್ಜಿಯು ನಿಷ್ಕ್ರಿಯಗೊಳ್ಳುತ್ತದೆ. ಯಾಕೆ ಅಂದರೆ ಅವರ ಹತ್ತಿರ 7 ಎಕರೆಗಿಂತ ಕಡಿಮೆ ಅಥವಾ ಹೆಚ್ಚು ಕರಿಯ ಹೊಲ ಇದ್ದರೆ, ಅದರ ಜೊತೆಗೆ ವೈಟ್ ಬೋರ್ಡ್ ಇರುವಂತ 4 ಗಾಲಿಯ ವಾಹನ ಆಗಿರಬಹುದು, ಟ್ರಾಕ್ಟರ್ ಆಗಿರಬಹುದು, ಇದೆಲ್ಲ ಇದ್ದರೂ ಕೂಡ ಅವರ ಒಂದು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ನಿಷ್ಕ್ರಿಯಗೊಳ್ಳುತ್ತದೆ. ನಂತರ ಅದರ ಜೊತೆಗೆ ಅವರ ರೇಷನ್ ಕಾರ್ಡ್ ಹಸಿರು ಕಾರ್ಡ್ ಕ್ಯಾನ್ಸಲ್ ಆಗಿ ಪಿಂಕು ಅಥವಾ ನೀಲಿ ಕಾರ್ಡ್ ಆಗಿ ಬದಲಾಗುತ್ತದೆ. ಈ ಒಂದು ಬದಲಾವಣೆ ಸರ್ಕಾರದಿಂದ ಹೊರಡಿಸಿದಂತಹ 3 ಕಂಡೀಷನ್ಗಳು ನೀವು ಫಾಲೋ ಮಾಡಲೇಬೇಕಾಗುತ್ತದೆ. ಈ 3 ಕಂಡೀಷನ್ಗಳನ್ನ ನೀವು ಫಾಲೋ ಮಾಡದೇ ಇದ್ರೆ ನಿಮಗೆ ಮುಂದಿನ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗೋದಿಲ್ಲ. ಇಂತಹ ನಿರಂತರ ಮಾಹಿತಿಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಿಟ್ಟು ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.